ಕಿಡಾಪಡಕ್ಕೆ ಹಚ್ಚೇ ಶಿವಾನಂದರ ಶಿಷ್ಯರಾದವರು ಮಕ್ಕಳು ಮರಿಗೆ ಆಸ್ತಿ ಮಾಡಿಡ್ಬೇಕು, ಏನ ಜ್ಞಾನ ಸಂಗ್ರಹ ಮಾಡಿಡ್ಬೇಕು, ವಿಷಯ ಗಳಿಸ್ಬೇಕು, ಏನ ಜ್ಞಾನ ಗಳಿಸ್ಬೇಕು. ಶಿವಾನಂದರ ಶಿಷ್ಯರಾದ್ರೆ ಯಾರದ್ರಿ ಶಿವಾನಂದರ ಶಿಷ್ಯರ ಅಂತವ್ರು? ಶಿವಾನಂದರ ಮಕ್ಕಳು ಮರಿಗೆ ಆಸ್ತಿ ಗಳಿಸಿದ್ರು. ಏನು ಬ್ರಹ್ಮವಿದ್ಯೆ ಅಂತ ವಿಷಯ ದಶೆಯಿಂದ ಕಚ್ಚು ಕುಚ್ಚು ಮಾತಾಡ್ತಿರ್ವಪ್ಪ. ಇಲ್ಲಿ ಬಂದಿಂದು ಅದನ್ನ ಅದ್ರ ಕದ್ಲಾಕ ಕೈ ಬಿಟ್ಟು ಸುಮ್ಮನೆ ಕುಂಡ್ರಾಕ್ ಬರುದಿಲ್ಲ. ಬರೇ ಬಾಳೆ ಸುದ್ದಿ, ಜಗತ್ತಿನ ಸುದ್ದಿ ಇಲ್ಲಿ ಬಂದಿಂದು. ವಿಷಯ ದಶೆಯಿಂದ ಒಬ್ರಿಗೊಬ್ರು ದೂರ ಆದದ್ದು, ಬಡದಾಡಿ ದೂರ ಆಗಿ ಅದರ ಸಂಬಂಧ ಹೋದ್ರಿ. ವಿಷಯ ದಶೆಯಿಂದ ಹೋದಿಲ್ಲ. ಇದ್ರ ಕಡೆ ಲಕ್ಷ ಕೊಟ್ರೆ ಎಲ್ಲರೂ ಒಂದ್ ಅಕ್ಕಿರಿ, ವಿಷಯದ ಕಡೆ ಲಕ್ಷ ಕೊಟ್ರೆ ಅಂದ್ರೆ ದಿಕ್ಕಿಗೆ ಒಬ್ಬೊಬ್ರು ಅಕ್ಕಿರಿ. ಇದ್ರ ಕಡೆ ಲಕ್ಷ ಕೊಟ್ಟಿದ್ರೆ ಅಲ್ಲಿ ಎಲ್ಲರೂ ಒಂದನ್ನು ಭಾವ ಬರ್ತಿತ್ತು ನಿಮಗೆ. ಎಲ್ಲರೂ ಎಲ್ಲಿ ಒಂದಕ್ಕೇವಿ, ನಿದ್ಯಾಗ ಒಂದಕ್ಕಿ ಇಲ್ಲ. ಅಜ್ಞಾನದೊಳಗ ಅಲ್ಲಿ ಭೇದ ಇಲ್ಲ ನಿನಗೆ. ಇನ್ನು ಜ್ಞಾನದೊಳಗ, ಜ್ಞಾನದ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಭೇದ ಎಲ್ಲಿ ಬರ್ತದೆ? ವಿಷಯದ ಆಸಕ್ತಿ ಐತಿ, ಅದ್ರ ಮಾರಿ ಅತ್ತ, ಇದ್ರ ಮಾರಿ ಇತ್ತ, ಹೊಂದಾಣಿಕೆ ಆಗುವುದೇ ಇಲ್ಲ. ಹೌದಿಲ್ಲ? ಯಾವ್ದು ವಿಷಯ ನಿರ್ವಿಷಯ ಚಿಂತನೆ ನಡೀತದೆ ಅಂದ್ರೆ ಎಲ್ಲರೂ ಒಂದಕ್ಕಾರ ಒಂದು. ಮಾನ ಮರ್ಯಾದೆ ಆಶೆನೂ ಅದು ವಿಷಯನ ಅಲ್ಲ. ಯಾಕ್ರಿ? ನನಗೆ ಮಾನಕ್ಕೂ ಯಾರು ದಾದ ಮಾಡ್ಲಿಲ್ಲಪ್ಪ, ಅವ್ರನ್ನ ನಮ್ನೇನು ದಾನ ಮಾಡ್ಲಿಲ್ಲ, ನಮಗ್ ಸನ್ಮಾನ ಮಾಡ್ಲಿಲ್ಲ, ಹೌದಿಲ್ಲ? ಅದು ಒಂದು ಅಭಿಮಾನ ಭಾಳ ಇದ್ರಿ. ಅದು ವಿಷಯನ ಅದು ಒಂದು ಏನು ಮಾನ ಮರ್ಯಾದೆ ಇದು ಮಾಡ್ಬೋದು, ಅದೊಂದು ವಾಸನ. ವಿಷಯದ ಆಸಕ್ತಿ ಬುದ್ಧಿ ಕೆಡಿಸ್ತೈತಿವೋ ಏನೋ ವಿರಕ್ತಿ ಬುದ್ಧಿ ಕೆಡಿಸ್ತೈತಿವೋ? ವಿಷಯದ ಆಶೆನ ಹೋದಿಲ್ಲ, ಹುಚ್ಚ ಹಿಡಿದು ಹೋಗೋದು. ಅತಿ ಆತಂದ್ರೆ ವಿಷಯ ಚಿಂತನೆ ಅತಿ ಆತಂದ್ರೆ ಹುಚ್ಚ ಹಿಡಿದು ಹೋಗಿದ್ದು, ಬುದ್ಧಿ ಕೆಟ್ಟ. ಗೀತಾ ಪಾರಾಯಣ ಮಾಡದ ಹೊರತು ಮತ್ತೇನು ಪಾರಾಯಣ ಮಾಡವ್ರು ನೀವು? ಒಂದ್ ಸ್ವಲ್ಪ ಭಗವದ್ಗೀತೆ ಕಡೆಗೆ ಕಿಂಚಿತ್ತಾದರೂ ಅದ್ರ ಕಡೆ ಲಕ್ಷ ಕೊಡೋದು. ಹೌದಿಲ್ಲ? ಹೌದು, ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲರವ ಕಣಿಕಾ ಪೀತ. ಒಂದ್ ಸ್ವಲ್ಪ ಆದ್ರೂ ಅದರ ಕಡೆ ಲಕ್ಷ್ಯ ಬೇಕು. ಭಗವದ್ಗೀತೆ ಎಲ್ಲಾ ಮಾನವರಿಗೂ ಐತೆ. ಅದು ಅವರಿವರೆನ್ನದೆ ಯಾವ್ದಾರ ಒಂದು ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಏನ್ ಕೃಷ್ಣ ಸಂದೇಶ ಯಾವ್ದಾರ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ. ಏನ್ ನೀವು ಬರೇ ಸಂಗ್ರಹ ವೃತ್ತಿ ಒಳಗೆ ಹೋದ್ರೆ ಶಿವಾನಂದರ ಪೂಜೆ ಹಿಡಿದ್ರ ಲಾಭ ಏನಂಗ? ವಿಷಯ ಸಂಗ್ರಹ ವೃತ್ತಿ ಒಳಗೆ ಕೂತಂದ್ರೆ ನಿನ್ನ ಎದಕ್ ಬಂದೇನೋ ನೋಡ್ಕೋದು. ಯಾವಾಗ ನಿನ್ನ ಬೆಳೆ ಎಲ್ಲ ಅದ ಹೋತಿ, ವಿಷಯ ಸಂಗ್ರಹ, ವಿಷಯ ಭೋಗ, ಆಯುಷ್ಯ ಎಲ್ಲ ಅದ್ರಾಗ ಕಳೆದೇನು. ನೀನು ನೋಡ್ಕೋದು ಯಾವಾಗ, ನೀ ಎದಕ್ ಬಂದೇನೋ ತಿಳ್ಕೋದು ಯಾವಾಗ, ಉದ್ದೇಶ ನೀನು ಈಡೇರೋದು ಯಾವಾಗ? ನೀನು ಮನುಷ್ಯನ ಜನ್ಮದ ಲಾಭ ಯಾವಾಗ ತಗೊಳ್ಳೋಣ? ಇನ್ನ ಗಳಿಸ್ಬೇಕನ್ನೋ ಹೊಲ ಹಿಡಿದು, ನೌಕರಿ ಹಿಡಿದು, ಇನ್ನೇನು ಮಾಡಿದ್ರು ಲಾಭ ತಗೊಳವನ ಮಾಡಿದವ್ರು ಏನಾಗ್ಯಾರ ನೋಡ, ಅದರಿಂದ ಲಾಭ ಇಲ್ಲ. ಈ ಜಗತ್ತಿನೊಳಗೆ ಏನು ಮಾಡಿದ್ರು ಲಾಭ ಇಲ್ಲ. ನಿನ್ನ ನಿಜವನ್ನೇ ತಿಳ್ಕೊಳ್ಳೋದು ಒಂದು ಬಿಟ್ಟು ಲಾಭ ಮಾಡ್ಕೊಂಡವ್ರೆಲ್ಲರೂ ಮೊದಲು ತಮ್ಮನ್ನು ತಾವು ತಿಳ್ಕೊಂಡ್ರು. ಶರೀರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರಾರ ಪ್ರಕಾರ ಅದು ಮೊದಲೇ ರೆಡಿಯಾಗಿ ಬಂದತಿ. ಎಲ್ಲೆಲ್ಲಿ ಏನೇನು ತಿನ್ಬೇಕು ಅದನ್ನು ಅಲ್ಲಿಗೆ ಹೋಗಿ ತಿಂತೀನಿ. ಹೌದಿಲ್ಲ? ಅದ ಬಂದು ಒದಗ್ತೈತಿ ನನಗೆ, ಬೇಕಾದಲ್ಲಿ ಸಹ ಬಂದು ಒದಗ್ತೈತಿ ನನಗೆ ಇತ್ತಂದ್ರೆ. ನಿನ್ನ ಪ್ರಾರಬ್ಧ ಪ್ರಕಾರ ಅದು ತಿನ್ನೋದು ಇಲ್ಲ, ಅಲ್ಲಿಗೆ ಹೇಳ್ಕೊಂಡು ಹೋಗ್ತೈತಿ. ಇಲ್ಲ ಅದರ ಬಂದು ನನಗೆ ಒದಗ್ತೈತಿ. ಇಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ನೀವು ಉಪವಾಸ ಬೀಳೋದು ಪಾಡ. ಏನ್ ಮಾಡ್ರು ಸಿಗುದಿಲ್ಲ. ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡ.
ನೀವು ಕನಸಿನ ಬಾಳ್ಯಾಗ ಸಂಕಟ ಇದ್ರು ಏನು ಎಚ್ಚರಿಕೆಯ ಬಾಳ್ಯಾಗ ಸಂಕಟ ಇದ್ರು ಕನಸಿನಿಂದ ಎಚ್ಚರ ಹಾಕುಲ್ಲ ಕನಸಿನ ಬಗ್ಗೆ ಯಾರಿಗಾರ ಚಿಂತೆ ಇರ್ತೈತಾನೆ ಅದು ಕನಸು ಬಿಡ ಸುಳ್ಳು ಅಂತ ಹಂಗೆ ನಿಜದ ಎಚ್ಚರಿಕೆಯನ್ನು ನಾವು ಹೊಂದಿದ್ವಾಗ ಇದು ಸುಳ್ಳು ಅಂತ ಎಳ್ಳಷ್ಟು ಮಹತ್ವ ಉಳಿದಿಲ್ಲ ಇದಕ್ಕೂ ಏನ್ ಎಚ್ಚರಿಕೆಗೆ ಬಂದ ಮ್ಯಾಗ ಭಾಳ ಎಚ್ಚರದಿಂದ ಇರ್ಬೇಕು ನೋಡಿ ಯಾವ ಜೀವಿಗೆ ತೊಂದರೆ ಕೊಡ್ದಂಗೆ ಇರೋದು ಭಾಳ ಮಹತ್ವದ ಏನಾರ ಮಾಡಿದಿ ಅದು ನೀನು ಬೆನ್ನು ಹತ್ತೈತಿ ನೋಡಿ ಪಾಪ ಮಾಡಬೇಡ್ತಮ್ಮ ಲತ್ತಿ ತಿಂದಿ ಕರುಣಾ ರಸಮಯರಿ ಅಮ್ಮಭಟರು ಅಂತ ಅತಿ ಪಾಪ ಹೆಚ್ಚಾತಿ ಅಂದ್ರೆ ಈಗ ಪ್ರಾಯಶ್ಚಿತ್ತ ಶುರುವಾಕೈತಿ ನೋಡ್ರಿ ಶಿವಾನಂದ್ರ ಅಂದ್ರೆ ಜ್ಞಾನ ನಿಧಿನೋ ಏನು ವಿಷಯ ನಿಧಿನೋ ಜ್ಞಾನ ನಿಧಿ ಹೌದಿಲ್ಲ ಅವರಂತೆ ನೀನು ಅದನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡ್ಬೇಕಿಲ್ಲ ಈನರಿಗೆ ಅಬಲರಿಗೆ ಕೊಡೋಂಗಿಲ್ಲ ಮುಕ್ಕಳು ತುಂಬಿದವ್ರಿಗೆ ಹೋಗಿ ಕೊಟ್ಟು ಬರ್ತೀವಿ ಹೌದಿಲ್ಲ ಅಂಗಹೀನರಿಗೆ ಅಬಲರಿಗೆ ಪದ್ಯಾಡ್ತಿರ್ತಾವ ಪಾಪ ಯಾಕ್ರಿ ಕರುಣವಿರಲಿ ಜೀವರುಳು ನೀತಿ ವಿಧಾನ ಆಗುವಂತ ದಯಾಮಯ ದೃಷ್ಟಿ ಬೇಕಿಲ್ಲ ದಯ ಬೇಕು ಸಕಲ ಜೀವರಲ್ಲಿ ದಯವಿಲ್ಲದಾವ ಧರ್ಮವಾವು ದಯ ಅಂತ ದಯಾನ ಧರ್ಮ ದಯ ಇಲ್ಲದ ಧರ್ಮ ಯಾವುದು ಅದಕ್ಕೆ ಅಲ್ಲಿ ದಯಾಮಯ ದೃಷ್ಟಿ ಮಹಾತ್ಮರಲ್ಲಿ ಇರ್ತದೆ ಜೀವಿಗಳ ಮ್ಯಾಗ ಅದು ಬಿತ್ತವ ದಯಾಮಯ ದೃಷ್ಟಿ ಜೀವಿಗಳ ಕಲ್ಯಾಣ ಏನು ಶಿವಾನಂದ್ರ ಶಿಷ್ಯರಾದವರು ಇನ್ನೊಬ್ಬರು ಪೀಡಾ ಕೊಡೋದ ಬಾಳೆ ಮಾಡೋರು ಎಷ್ಟು ಮಂದಿ ಇದ್ರಿ ಹೇಳಿದ್ರೆ ಬಾಳೆ ಇಲ್ಲಿ ತನಕ ಮಾಡ್ಕೊತ ಬಂದಿ ಅದನ್ನ ಏನು ಕೊಡ್ತೀನಿ ನನಗದು ಬಾಳೆ ಬಾಳೆ ತಿರುಗಿ ನಾವು ವಿಚಾರಣೆ ಮಾಡೋದಲ್ಲ ಬಾಳೆದು ಬೆನ್ನ ಐತಿ ಯಾರು ಸುಖ ಒಂದು ಯಾರು ಹೇಳಿ ನಮ್ಮ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ ಯಾರದಾರ ಮುಂದೆ ಸುದ್ದಿ ಸಹಿತ ತೆಗಿತಿದ್ದೀರ ಅದು ಏನು ಬಾಳೆ ಅಂದ್ರೆ ಸಂಕಟ ಏನು ಆರಾಮು ಈ ಸಂಕಟ ಅನ್ನೋದು ಹೊಳಿ ಮಠ ಅದರ ಆಗಿನ ವ್ಯಾಮೋಹ ಹೋಗುದು ನೋಡು ಅದರಾಗಿನ ಆಸಕ್ತಿ ನಿರಂತರ ಅಭ್ಯಾಸ ಬೇಕು ನೋಡ್ರಿ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ನಾಲ್ಕನೇ ಅವಸ್ಥೆಯನ್ನ ನಾವು ಹೊಂದಬೇಕಂದ್ರೆ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದು ಸಾಧ್ಯ ಅದ ನೋಡಿ ಅಂದಾಗ ಇದು ತೂರಿ ಪದ ನಿನಗೆ ಪ್ರಾಪ್ತ ಆಕೈತಿ ವಿಷಯದ ಆಶಯ ಕಳ್ಕೊಂಡೆ ಅಂದ್ರೆ ಎಣ್ಣೆದವ್ರು ಪಿಡ ಕೊಡೋ ಪ್ರಸಂಗನ ಬರುದಿಲ್ಲ ನಿನಗೆ ಒಟ್ಟ ನಿನ್ನ ಜೀವನದಾಗ ಬರುದಿಲ್ಲ ನಿನಗೆ ವಿಷಯದ ಆಶಯ ಹೋತು ಅಂತ ಅದು ಇನ್ನೊಬ್ಬರಿಗೆ ಹಿತ ಮಾಡಕಸ್ತದೆ ವಿವೇಕದಿಂದ ನಮ್ಗೆ ವೈರಾಗ್ಯ ಬರ್ತೈತೆ ವಿಚಾರ ಇದ್ದಾಗ ಇದ್ರಾಗ ಏನೂ ಇಲ್ಲಪ್ಪ ಅಂತ ತಿಳಿದು ಉದಾಸೀನ ಆಗಕ್ಕೆ ಬರ್ತೈತಿ ದೊಡ್ಡ ಮಣಿತನವಾದ ಏನು ಮಾಡಿದ್ರು ನಡಿತೈತಿನ ಎಣ್ಣೆದವ್ರು ಪೀಡ ಕೊಟ್ಕೊಂತ ಅಡ್ಡಾಡೋದನ ಅದ್ರ ಫಲ ಉಣ್ಬೇಕಾಗತ್ತಿಲ್ಲ ನಾಳೆ ಎಲ್ಲರದು ಭಾಳ ಎಚ್ಚರಿಕೆ ಒಳಗೆ ಐತಿ ಹೌದಿಲ್ಲ ಆದ್ರೆ ಅದರಿಂದ ಏನು ಲಾಭ ಮಾಡ್ಕೊಂಡ್ರಿ ಅದು ಇಲ್ಲಿ ತನ ಬಾಳೆ ಮಾಡ್ಕೊಂತ ಬಂದಿ ಏನು ಲಾಭ ಹೊಂದಿದೆ ಏನೂ ಲಾಭ ಇಲ್ಲ ಹೌದಿಲ್ಲ ಎಚ್ಚರಿಕೆ ಒಳಗೆ ನೀನು ಬಾಳೆ ಎಚ್ಚರಿಕೆನ ಅಡಗಿಸ್ಬೇಕನ್ನೋ ಹೊತ್ತಿನ ನೀನು ಬಾಳೆ ತಗೊಂಡು ಏನು ಮಾಡವ ಜಾಗ್ರ ಸ್ವಪ್ನ ಸುಪ್ತಿ ಮೂರು ಅವಸ್ಥೆಗಳ ತೋರ್ದಂಗೆ ಅಡಗಿಸ್ಬನ್ನಿಲ್ಲ ಎಂದೆಂದು ನೆನಪಿಗೆ ಬರಬಾರ್ದು ಪುಣ ಈ ಎಚ್ಚರಿಕೆ ಬಾಳೆ ಹಿಡ್ಕೊಂಡು ಯಾವ ರಾಜ ರಾಣಿ ಸುಖ ಹೊಂದ್ಯಾರ ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಕ್ಕೆ ಯಾವ ನಿರಂತರ ಪ್ರಯತ್ನ ಮಾಡ್ತಾನ ಅವ ಮನುಷ್ಯನ ಜನ್ಮಕ್ಕೆ ಬಂದವ ನೋಡ್ರಿ ಎಲ್ಲಕ್ಕಿಂತ ಹೆಚ್ಚಿನ ಸಂಕಟದ ಅವಸ್ಥೆ ಅಂದ್ರೆ ಈ ಎಚ್ಚರಿಕೆ ಅವಸ್ಥೆ ಕನಸಿನ ಅವಸ್ಥೆ ಏನು ಅಷ್ಟು ಸಂಕಟ ಕೊಡುದಿಲ್ಲ ಅದು
ಈ ವ್ಯಾವಹಾರಿಕ ಎಚ್ಚರಿಕೆಯೊಳಗೆ ಎಲ್ಲರೂ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿರಿ. ಶಿವಾನಂದರ ಶಿಷ್ಯರನ್ನವ್ರು ಯಾರ ಧ್ಯಾನ ಕೂತ್ ಸಮಾಧಿ ಹಚ್ಕೊಂಡವ್ರು ಅದಿರಿ? ಯಾವ ವೇಳೆಗೆ ಯಾವ ಲಹರ್ ಬರ್ತೈತೆ ಹೇಳಿಕ್ ಬರ್ದ್ರು ನೋಡ್ರಿ. ಇಡೀ ವಿಶ್ವನ ನಿನ್ನ ಮನಿ ಆತು, ಮಾನವ ಕುಲನೇ ನಿನ್ನ ಕುಟುಂಬ ಆತು. ಆದ್ರೆ ಸುಖ ಎದರಿಂದ ಹೊಂತಿ? ನೀನಾಗಿದ್ದೋಗಿ ವಿಶ್ವಭಾವ ಎಲ್ಲ ಕೈ ಬಿಟ್ಟಾಗ ಹೌದಿಲ್ಲ ನೀ ಹೊಂದುವುದು. ನಿನ್ನಷ್ಟಕ್ಕೆ ನೀ ಇದ್ದಾಗ ನೀ ಆರಾಮಿರ್ತಿ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತಿ. ಎಚ್ಚರಿಕೆ ಸಂಬಂಧ ಇದು ಸಂಕಟ ಅನ್ನೋದು ಹೊಳಿದು ಯಾವ ಪುಣ್ಯಾತ್ಮ ಹೊಳಿತೈತೋ ಏನೋ ಇದು. ಮಾನವನಿಗೆ ಮಾತ್ರ ಈ ಮೂರು ಅವಸ್ಥೆಗಳನ್ನು ಮೀರ್ಲಿಕ್ಕೆ ಬರ್ತದೆ. ಅದಕ್ಕೆ ಮಾನವ ಮಾತ್ರರಿಗೆ ಇದನ್ನ ಹೇಳಬೇಕಾಗೈತಿ. ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿ ಮೇಲೆ ಇದರ ಜವಾಬ್ದಾರಿ ಐತೆ. ಭಾರತೀಯರು ಅಂದ್ರೆ ನಾವು ಜ್ಞಾನದಲ್ಲಿ ಅಭಿರುಚಿ ಉಳ್ಳವರು, ಭಾರತೀಯಗಳು ಜ್ಞಾನದಲ್ಲಿ ಪ್ರೀತಿ ಉಳ್ಳವರು. ಯಾವ ಜ್ಞಾನ? ಆತ್ಮಜ್ಞಾನದಲ್ಲಿ ಅಭಿರುಚಿ ಉಳ್ಳವರು ಭಾರತೀಯರು ಅಂತ. ನೀವು ಭಾರತದವರಾದ್ರೆ ಜ್ಞಾನದ ಅಭಿಮಾನ ತಾಳ್ಬೇಕು, ಏನು ವಿಷಯದ ಅಭಿಮಾನ ತಾಳ್ಬೇಕು? ನಿನ್ನ ಪವಾಡಗಳೆಲ್ಲ ಒಂದು ಅವಸ್ಥೆ ಒಳಗೆ ನೋವುದಿಲ್ಲ. ಈ ಎಚ್ಚರಿಕೆ ಅವಸ್ಥೆನೇ ಇದು ದುಃಖ ಕೊಡ್ತೈತೆ. ನಿನ್ನ ಪವಾಡಗಳನ್ನು ತಗೊಂಡು ಏನ್ ಮಾಡವ? ನಿನ್ನ ಪವಾಡದು ನೀತಿ ಹೆಚ್ಚಾಗತ್ತ ಅವನು. ಈ ಶರೀರನ ಒಂದು ಪವಾಡ, ಇದ ಒಂದು ಬೂಟಾಟಿಕೆ ವಸ್ತು ಅದ. ಶಂಭುಲಿಂಗ ಅಂದ್ರೆ ಎದಕ್ಕಂತಾರೆ? ಹಾಸುಗಲ್ಲ ಮ್ಯಾಗಿಟ್ಟು ಬೀಸುಗಲ್ಲಿಗೆ ಅನ್ನೋದಿಲ್ಲ. ಶಂಭು ಅಂದ್ರೆ ಸುಖರೂಪವಾದಂಥ ಇರುವಿನ ಸ್ಥಿತಿ ಅದು. ಲಿಂಗ ಅಂದ್ರೆ ಜ್ಞಾನ, ಅದರ ತಿಳುವಳಿಕೆಯನ್ನು ಮಾಡ್ಕೋದು. ಶಂಭುಲಿಂಗನ ಜ್ಞಾನ ಅಂದ್ರೆ ಸ್ವರೂಪದ ಜ್ಞಾನನ ಅದು. ಸುಖರೂಪವಾದಂತಹ ನಿನ್ನ ಜ್ಞಾನ, ನಿನ್ನ ಇರುವಿನ ಜ್ಞಾನ. ಅದಕ್ಕೊಂದು ಆಕಾರ ಕೊಟ್ಕೊಂಡು ಕೊಂಡಿರ್ತಿ. ಅನುಭವ ಯಾವಾಗ ಮುಗಿತೈತಿ ಆವಾಗ ಹಮ್ಮಿಲ್ಲ ನೋಡ್ರಿ. ಬ್ರಹ್ಮೀಭೂತ ಆದ್ಮ್ಯಾಗ ಹಮ್ಮ ಅಡಿಗೆ ಹೋಗ್ಬೇಕು. ಹಮ್ಮಿನೊಳಗೆ ಇಚ್ಛಾ ಆಗೋದು. ಹಮ್ಮ ಅಡಿಗಿದ ಮ್ಯಾಗ ಇಚ್ಛಾ ಯಾರಿಗಾಕೈತಿ? ಅದು ಅನುಭವ ಪೂರ್ತಿ ಆದಾಗ ಹಮ್ಮ ಬಾಧಕೈತಿ. ಏನ್ ಪೂರ್ಣ ಸ್ಥಿತಿ ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಹೊಂದಿದಾಗ ಹಮ್ಮಿಗೆ ಅಸ್ತಿತ್ವ ಉಳಿದಿಲ್ಲ, ನಾಶ ಆಗ್ಬೇಕೈತಿ. ಏನ್ ಹಮ್ಮ ಅಡಿಗಿದಾಗ ಇದ್ರ ಅನುಭವ ಆಗಕ್ಕೆ ಶುರು ಆಕೈತಿ ನೋಡ್ರಿ. ಬ್ರಹ್ಮೀಭೂತ ಆದ ನಂತರ ಹಮ್ಮಿಲ್ಲ. ಎಲ್ಲ ಇಚ್ಛೆಗಳ ಹಮ್ಮಿನೊಳಗೆ ಅದಾವು. ಹಮ್ಮ ಅಡಿಗಿದ್ರೆ ಇಚ್ಛಾ ಎಲ್ಲಿ ಆಕೈತಿ? ಆನಂದ ಹೊಂದಬೇಕನ್ನುವ ಅನುಭವ ಪೂರ್ತಿ ಆದಾಗ ಅಹಂಕಾರ ಉಳಿದಿನ ಇಲ್ಲದು. ಜ್ಞಾನ ಯಾರಿಗೆ ಆಕೈತಿಪ್ಪ ಅಂದ್ರೆ ಅಹಂಕಾರಕ್ಕನ ಆಗುದು ನೋಡ್ರಿ. ಸಂತೋಷ ಮನಸ್ಸಿಗೆ ಆಕೈತಿಲ್ಲ. ಏನು ಕೈಕಾಲಿಗೆ ಮೊಣಕಾಲು ಬೂಡಿಗೆ ತಲೆ ಪಟ್ಟಿಗೆ ಆಕೈತಿನ? ಜ್ಞಾನ ಮನಸ್ಸಿಗೆ ಆಕೈತಿಲ್ಲ. ಅನ್ಯವಾಗಿದ್ದಾಗ ಹೊಂದಬೇಕನ್ನೋ ಇಚ್ಛೆ ಆಕೈತಿಲ್ಲ. ಅದ ನೀನಾಗಿದ್ದಾಗ ಏನಾದ್ರು ಹೊಂದಬೇಕು ಅನ್ನೋದು ಆಕೈತೇನು? ಎಲ್ಲರದು ಅನುಭವದ ಇದು. ಮನಸ್ಸಿನಾಗ ಹಿಡ್ಕೊಂಡು ಸಂಸ್ಕಾರ ಎಲ್ಲ ಬಿಟ್ಟು ಅನುಭವ ಮಾಡ್ಕೊಂಡು ನೋಡ್ಕೋರಿ. ಸಾಧ್ಯ ಭಿನ್ನ ಆದ್ರೆ ಸಾಧನನೂ ಭಿನ್ನ ಆಗ್ತದೆ. ಸಾಧ್ಯ ಒಂದದ ಅಂದಿಂದ ಸಾಧನನೂ ಒಂದದ. ರೊಟ್ಟಿ ಮಾಡ್ಲಿಕ್ಕೆ ಸಾಧನ ಎಲ್ಲರಿಗೂ ಒಂದೇ ಐತಿಲ್ಲ. ನಟ್ ಕಡಿಲಿಕ್ಕೆ, ಮಣ್ಣು ತುಂಬಲಿಕ್ಕೆ ಎಲ್ಲರಿಗೂ ಒಂದೇ ಸಾಧನ ಐತಿಲ್ಲ. ಹಂಗೆ ಸ್ವರೂಪ ಜ್ಞಾನ ಮಾಡ್ಕೊಳಿಕ್ಕೆ ಎಲ್ಲರಿಗೂ ಅದು ಒಂದೇ ಸಾಧನ. ಅದು ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಐತಿ. ನೀ ಹೆಂಗಿರ್ತಿ ಅನ್ನೋದು ಗೊತ್ತಾದಾಗ ಜ್ಞಾನಿ ಹೆಂಗಿರ್ತಾನ ಅನ್ನೋದು ಗೊತ್ತಾಕೈತಿ. ನಿಂದ ನಿನಗೆ ಗೊತ್ತಿಲ್ಲ, ಇನ್ನು ಜ್ಞಾನಿ ಹೆಂಗ್ ಗೊತ್ತಾಕೈತಿ? ಜ್ಞಾನಿ ಸ್ಥಿತಿ ಜ್ಞಾನಿನ ಬಲ್ಲಂತ. ತುಡುಗನ ಹೆಜ್ಜೆ ತುಡುಗ ಬಲ್ಲ ಅನ್ನುವಂಗ ಜ್ಞಾನಿ ಸ್ಥಿತಿಯನ್ನು ನೀ ಗೊತ್ತಿಡ್ಬೇಕಾದ್ರೆ ನೀನು ಆ ಸ್ಥಿತಿ ಹೊಂದಿದಾಗ ನಿನಗೆ ಅದರ ಗೊತ್ತಾಕ.
ಮೂರು ಅವಸ್ಥೆಗಳನ್ನ ತೋರ್ದಂಗೆ ಮಾಡಿದಾಗ ಭಾವದ ಸಂಬಂಧ ಎಲ್ಲಿ ಬರ್ತದೆ ನಿಮ್ಗೆ? ವಿವೇಕ ವೈರಾಗ್ಯದ ಹೊರತಾಗಿ ನೀ ಎಷ್ಟು ಜನ್ಮ ತಿರುಗಿದ್ರು ಕೆಲಸ ಆಗೋದಿಲ್ಲ ಇದು. ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತ್ಬಿಟ್ಟೇವಿ. ಒಲವು ಸಂಘ ಪ್ರಯತ್ನ ಇದ್ರೆ ಕೆಲಸ ಆಕೈತಿ ನೋಡ್ರಿ, ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಪುಸ್ತಕ ಕಲ್ತದ ಸಮಾಧಿ ಹಚ್ಕೊಳ್ಳೋವನ್ನಿ. ಮೂರೂ ಅವಸ್ಥೆಗಳನ್ನು ಅಡಗಿಸಿದಾಗ ನಿನಗೆ ಇದು ಸಮಾಧಿ. ಮೂರೂ ಅವಸ್ಥೆಗಳನ್ನು ಅಡಗಿಸಿ ನಾವು ಪಿಸಾಚಕ್ಕನು ಯಾಕೆ ಪಿಸಾಚಕ್ಕನ್ರಿ ಅವ? ಮೂರೂ ಅವಸ್ಥೆಗಳನ್ನು ದಾಟಿದವ ಪಿಸಾಚಕ್ಕನು. ಮಾತಾಡೋದು ಹಗರಾತಿ ಹೌದಿಲ್ರಿ? ಅದು ಹಂಗ ಮೂರು ಅವಸ್ಥೆಗಳನ್ನು ದಾಟಿ ನೀರು ನಿಂದಿರ್ಬೇಕಂತ ಮಾತಾಡೋದಾತಿ. ಆಶಯ ಅದು ಬಿಡ್ತೈತೆ ನಿನ್ನ ದಾಟಕ್ಕೆ ಹಚ್ಚೋದಲ್ಲ, ಮೂರು ಅವಸ್ಥೆಗಳಿಗೆ ಒದ್ದೆ ಆಡಕ್ಕೆ ಹಚ್ತೈತಿ. ನೋಡ್ರಿ ಬೇಕಾರೆ ಹೇಳಿದವ್ರಿಗೆ ಏನಾಗ್ಯಾರ ನಿಮ್ಮ ಎದುರಿಗೇನ ಯಾಕ್ರಿ? ಅವ್ರು ನೋಡಿ ಬುದ್ಧಿ ಕಲಿಬೇಕಂತಿದ್ರು ಅವ್ರು. ಮುಂದಿನವ್ರು ನೋಡಿ ಹಿಂದಿನವ್ರು ಬುದ್ಧಿ ಕಲಿಬೇಕು. ಇನ್ನು ಮ್ಯಾಗಾರೆ ನಾವು ಎಚ್ಚರ ಆಗ್ಬೇಕು ಅಂತ. ತ್ಯಾಗ ಮಾಡಿದಾಗ ಬರ್ತೈತಿ. ವಿಷಯದ ವ್ಯಾಮೋಹ ಎಲ್ಲ ಪೂರ್ಣ ಹೊಡೆದು ಹಾಕಿದಾಗ, ವೈರಾಗ್ಯ ಹೊಂದಿದಾಗ ಬರ್ತೈತಿ ಮೂರು ಅವಸ್ಥೆಗಳನ್ನ ಮೀರಾಕ. ಒಳಗೆ ಹಿಡ್ಕೊಂಡು ಅದರಿಂದ ಸುಖ ಬುದ್ಧಿ ಇಟ್ಕೊಂಡು ನಾವು ಮೂರು ಅವಸ್ಥೆಗಳಲ್ಲಿ ಒದ್ದಾಡಕ್ಕೆ ಹಸ್ತದ. ಅದು ಮತ್ತು ಸಿಕ್ಕೊಂಡು ಒದ್ದಾಡಕ್ಕೆ ಹಸ್ತದ ನೀನು. ಅದಕ್ಕೆ ಅದನ್ನು ಬಿಡೋದನ್ನು ಮೂರು ಅವಸ್ಥೆಗಳನ್ನು ದಾಟಕ್ಕೆ ಬರ್ತೈತಿ. ಇನ್ನೇನು ಹಿಡ್ಕೊಂಡು ಎಷ್ಟೆಷ್ಟು ಹಿಡ್ಕೊಂಡು ಎಲ್ಲಿ ಹಿಡ್ಕೊಂಡು ಎಲ್ಲೇ ಕೈ ಬಿಡು. ಏನು ಎಲ್ಲ ಕೈ ಬಿಟ್ಟಾಗ ನಿನ್ನ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನೀನು. ಯಾರ್ಯಾರಿಗೆ ಇನ್ನೇನು ಯಾವ ಟೈಮ್ಗೆ ಹೋಗ್ಬೇಕಾಗಿರ್ತೈತಿ ಅದು ಮೊದಲ ಅದ್ರ ಮ್ಯಾಗ ಹೆಸರು ಬರೆದು ಬಿಟ್ಟಿರ್ತೈತಿ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿರ್ತಲ್ಲ. ಅವ್ನು ಒದಿಗೆ ತೀರ್ತೈತಿ. ಅದು ಇರುದಿತ್ತ ಹೊಣೆ ಬರ್ದಾಗ ಅವಂಗಿತ್ತಂದ್ರೆ ಅವ ಪ್ರಾರಬ್ಧ ಪ್ರಕಾರ ಇತ್ತಂದ್ರೆ ಎಲ್ಲಿದ್ರು ಹುಡುಕಿ ಆಡ್ಕೊಂಡು ಬರ್ತೈತಿ ನೋಡ್ರಿ. ಅದು ಗಡ್ಸೆ ತೀರ್ತೈತಿ. ದುಃಖ ಬರೋದಿದ್ರು ಬರ್ತೈತಿ, ಸುಖ ಬರೋದಿದ್ರು ಹುಡುಕ್ಯಾಡ್ಕೊಂಡು ನಿನಗೆ ಬರ್ತೈತಿ. ಅದು ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿರ್ತಲ್ಲ. ಭಾಳ ಪಾಂಡಿತ್ಯ ಅಭ್ಯಾಸ ಮಾಡ್ಯಾನಂದ್ರೆ ಬಿಡ್ತೈತೆ ನಿನ್ನ. ಸಂಸ್ಕೃತ ಕಲ್ತ ಮ್ಯಾಗ ಬಂತನಪ್ಪ ನಿನಗಿದು ಆರಾಮಿರೋದು. ಅವಾಗ ಗೊತ್ತಾತ ನಿನಗೆ. ವಿಷಯ ದಶೆಯಿಂದ ಬಡದಾಡಿ ಒಬ್ರಿಗೊಬ್ರು ಯಾಕೆ ದೂರ ಆದ್ರಿ? ನಾವು ಮಠ ಮಾಡಿದವ್ರು ಅಂತ ಹೇಳ್ತೀರಿ. ಮಠ ಮಾಡಿದವ್ರಾದ್ರೆ ವಿಷಯದ ಮ್ಯಾಗ ಯಾಕೋ ಪ್ರೀತಿ ನಿಮಗೆ? ವಿಷಯದ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರುಗಬೇಕಾಗತ್ತೆ ನೋಡ್ರಿ. ಮಹಾತ್ಮರ ಜೀವಂತಿದ್ದಾಗ ಬೇಕಾದಂಗೆ ಅದನ್ನ ಅನುಭವ ಬರುವಂಗೆ ತಿಳಿಸಿಕೊಟ್ರು ಅದರ ಪ್ರಭಾವ ಆಗವಲ್ದು. ಅವ್ರು ಹೋದ ಮ್ಯಾಗ ಅವ್ರ ಫೋಟೋ ಇಟ್ಕೊಂಡು ಕುಂತ ಗತಿಗೆ ಇಟ್ಕೊಂಡು ಕುಂತ್ರೆ ಏನು ಪ್ರಭಾವ ಆಕೈತಿ ನಿನಗೆ? ಜೀವಂತಿದ್ದಾಗ ಕಂಟ್ಲು ಒಣಗಿ ಸೊಂಡೆ ಯಾರು ಮಠ ಹೇಳಿದ್ರು ಪ್ರಭಾವ ಆಗಲಿಲ್ಲ. ಗದ್ಗಿ ಗೊಂಬೆ ಹಿಡ್ಕೊಂಡು ಕುಂತ್ರ ಆಕೈತೆ ನಿನಗೆ ಪ್ರಭಾವ? ಶ್ರುತಿ ಏನಾರು ಹೇಳಿತೇನ ಗದ್ಗಿಗೆ ಹೋಗಿ ನಡ್ಕೋ ನಿನಗೆ ಜ್ಞಾನ ಆಕೈತೆ ಅಂತ? ಹೇಳಿಲ್ಲ. ಎಲ್ಲಿ ಅವ್ರು ಜೀವಂತ ಇರ್ತಾರೆ ಬ್ರಹ್ಮನಿಷ್ಠರು ಅಲ್ಲಿ ಹೋಗಿ ನಿನ್ನ ಸಂಶಯ ಎಲ್ಲ ನಿವಾರಣೆ ಮಾಡ್ಕೊ. ಸಾಧನನ ಸಾಧ್ಯ, ಸಾಧಕನ ಸಾಧನ ಸಿದ್ಧನ ಲಕ್ಷಣ ಆಯ್ತದೆ. ಸಿದ್ಧಿ ಕಡೆ ಎಂದೂ ಲಕ್ಷ ಕೊಡಕ್ಕೆ ಹೋಗ್ಬೇಡ. ಅವೆಲ್ಲ ನಿನ್ನ ದಾರಿ ತಪ್ಪಿಸ್ತಾವ. ಎಲ್ಲನೂ ಮನಸ್ಸು ಅವಲಂಬಿಸ್ಕೊಂಡದ ನೋಡ್ರಿ. ಒಲವಿಲ್ಲದ ಹೊರತು ನಿನಗೆ ಏನು ಕೆಲಸ ಆಗೋದು ನೋಡ್ರಿ. ಶರೀರ ಗುರು ಅಲ್ಲ, ಅರುವ ಗುರು. ನೀ ಗಳಿಸಿದ ಆಸ್ತಿ ಎಲ್ಲ ತ್ಯಾಗ ಮಾಡಿದಾಗ ಇತ್ಲಾಗ ಲಕ್ಷ ಕೊಡಕ್ಕೆ ಬರ್ತೈತಿ ನೋಡ್ರಿ.
ತ್ಯಾಗ ಮಾಡಕ್ಕೆ ಬರ್ತೈತೇನ? 100 ಕೂರಿಗೆ ಯಾರು ಆಗುವಂಟ ಗಳಿಸ್ತಿದ್ದಂತ ಒಬ್ಬ ತ್ಯಾಗ ಮಾಡಿಬಿಡ್ತಿದ್ದ. 100 ಕೂರಿಗೆ ಆದ್ಮೇಲೆ 100 ಕೂರಿಗೆ ದಾನ ಮಾಡೋದು ಆಕೈತೇನ? 2ನೇ ಸಲ ಗಳಿಸ್ಬೇಕಾದ್ರೆ ಶರೀರ ಬಿಟ್ಟಂತ ಏನು ಒಂದು ಗುದ್ಲಿ ಇಟ್ಕೋತಿದ್ದಂತ ಬರೀ ಮತ್ತೆ ದುಡಿದು ಗಳಿಸೋದು ಏನು ಮಾಡೋದು ಭಾಳ ಕಠಿಣ ಐತೆ ನಮಗೆ. ಸದುಪಯೋಗ ಆಕೈತೆ ಕೊಟ್ಟಾಗದ ಯಾಕ್ರಿ ನಿನಗೆ ಮುಂದೆ ಬರೋದು ಅದ. ನೀವು ಮಕ್ಕಳು ಮರಿ ಅಂತೇಳಿ ಇಡ್ತೀಯಲ್ಲ, ಏನು ಬರೋದಿಲ್ಲ, ಒಣಗಿ ನಾರಿ ಹೊಕ್ಕಿನಿ. ಮಕ್ಕಳು ಮರಿ ಸುಖ ಹೊಂತವ. ಅದೇ ನಿನ್ನ ನೋಡ್ತಾರನ ಅವರು ಮಕ್ಕಳು ಮರಿ? ನೀ ಅವನ ಒಳಗೆ ಕಾಳಜಿಯಿಂದ ಇದನ್ನ ಮಾಡಕ್ ಹೋಗಿ ನಿನ್ನ ಬಗ್ಗೆ ಕಾಳಜಿ ಐತೆன்னு ನೋಡ್ಕೋ. ಅವ್ರಿಗೆ ಒಂದು ಈಟಾರ ಕಾಳಜಿ ಐತೆನ ಅಂತ. ಇದನ್ನ ಹೋಗೋದು ಯಾವಾಗ ನೋಡ್ತಿರ್ತಾರೆ, ದಾರಿ ಅವ್ರು ಯಾವಾಗ ಒದಿತಾರೆ, ಯಾವಾಗ ಉದಿರಿ ಹೋಗ್ತೈತೋ ಇದಂತ ನೋಡ್ತಿರ್ತಾರ. ಮುಗುದೈತಿ ಇನ್ನೇನೈತಿ ಕೆಲಸದಿಂದ. ನಮ್ಗೆ ವಯಸ್ಸಾದ್ಮ್ಯಾಗ ಇನ್ನೂ ಹರಿ ಬರಕ್ ಚಲೋ. ಅದೇ ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ವಿಷಯದ ಆಶಯದಿಂದ ಕಡೆಗೆ ಹೋಗೋದು ಭಾಳ ಕಠಿಣ ಐತಿ. ಬರೀ ವಿಷಯ ಚಿಂತನದೊಳಗೆ ಕಾಲ ಕಳಿಬೇಕಂತ ನೋಡಿ. ವೇಳೆ ಎಲ್ಲ ಅದ್ರಾಗ ಕಳಿತಿದ್ದೆ, ಆವಿಷ್ಯದ ವೇಳೆ ಎಲ್ಲ. ಇದನ್ನು ಸದುಪಯೋಗ ಮಾಡ್ಕೊಡಿಲ್ಲಲ್ಲೋ. ನಾನು ಯಾರು, ನಾನು ನಿಜ ಸ್ವರೂಪ ಏನು ತಿಳ್ಕೊಂಡು ತನ್ನ ಆನಂದದ ಭಾವಗಳು ಕೂಡ ಪ್ರಯತ್ನ ಮಾಡಿಲ್ಲ. ಬರೀ ಅನ್ಯ ಭಾವನೆಗಳನ್ನು ಹಿಡ್ಕೊಂಡು ಅದರಾಗ ಒದ್ದಾಡ್ಕೊಂತ ಹೋದ ಜನ್ಮೆಲ್ಲ. ಕೊನೆಗೆ ಏನು ಉಳಿತೈತಿ? ಜೀವನದ ಪರ್ಯಂತರ ಏನು ಮಾಡಿದೆ ಅದು ಅದ ಬರ್ತೈತಿ, ಅದ ನೆನಪಿಗೆ ಬರ್ತೈತಿ. ಪುನಃ ಇದು ನೆನಪಿಗೆ ಬರ್ದಂಗೆ ಮಾಡ್ಕೊಂಡು ನೋಡ್ರಿ. ತೋರಲೀಯದೆ ಅಡಗಿಸು. ಇನ್ನೆಂಬೆಂದೆಂದು ಇದು ಬರಬಾರ್ದು ನೋಡಿ ನಮಗೆ. 3 ಅವಸ್ಥೆಗಳ ಸಂಬಂಧ ತಪ್ಪಿ ಹೋಗ್ಬೇಕು ನಾವು. ಹಂಗೆ ನಾವು ಗಟ್ಟಿ ಅಭ್ಯಾಸ ಮಾಡ್ಬೇಕು. ಯಾವಾಗ ಸಮಾಧಿಯನ್ನು ಹೊಂದಿದಾಗ ಇವೆಲ್ಲ 3 ಸಂಬಂಧಗಳು ತಪ್ಪಬೇಕು. ಈ ಕಪಟದ 3 ಅವಸ್ಥೆಗಳ ಸಂಬಂಧ ಜ್ಞಾನ ಸಮಾಧಿಯನ್ನು ನೀವು ಹೊಂದಿದಾಗ ನಿದ್ಯಾಗ ಅಡಗಿರ್ತಾವ, ಮತ್ತೆ ವ್ಯಕ್ತ ಆಗ್ತಾವ. ಅದರ ಸಮಾಧಿ ಒಳಗೆ ಪೂರ್ಣ ನಾಶ. ಜ್ಞಾನ ಸಮಾಧಿಯನ್ನು ಹೊಂದಿದ ಮ್ಯಾಗ ಅಸ್ತಿತ್ವನ ಉಳಿದಿಲ್ಲ 3 ಅವಸ್ಥೆಗಳಿಗೆ. ಅದಕ್ಕೆ ಸಮಾಧಿ ಹೊಂದಿ 3 ಅವಸ್ಥೆಗಳನ್ನು ತೋರದಂಗೆ ಮಾಡ್ಕೊ ಅಂದ. ಬ್ರಹ್ಮನಿಷ್ಠರನ್ನವರು ಅಭ್ಯಾಸ ಮಾಡ್ಲಿಕ್ಕೆ ನೋಡಕ್ ಸಹಿತ ನಿಮಗೆ ಸಿಗುದಿಲ್ಲ. ದರ್ಶನ ಸಹಿತ ಸಿಗೋದಿಲ್ಲ. ಬ್ರಹ್ಮನಿಷ್ಠರ ನೋಡಕ್ ಹೆಂಗಿರ್ತಾರ ಅವರು ಅನ್ನೋದು ಬಹಳ ದುರ್ಲಭ. ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಸಂಕಟ ಬೇಕನ್ನವ್ರೆಲ್ಲರೂ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳಕಬೇಕು ನೋಡ್ರಿ. ಹೌದಿಲ್ಲ? ನಿದ್ದೆ ಹೆಚ್ಚಾಗ ಅಡಗಿಸ್ತಿ ತಾತ್ಪೂರ್ತಿಕ. ಪೂರಾ ಇದ್ರ ಸಂಬಂಧ ತಪ್ಪಿಸ್ಕೊಂಡ ಪೂರಾ ನಿನಗೆ ಸಮಾಧಾನ ಇರ್ತೈತಿ ನೋಡ್ರಿ. ಯಾವಾಗಲೂ ನಾವು ಆರಾಮ್ ಇರ್ಬೇಕನ್ನುವಾಗಿದ್ರೆ ಈ ಹೆಚ್ಚು ಸಂಕಟ ಕೊಡುವಂತ ಅವಸ್ಥೆ ಎಚ್ಚರಿಕೆ ಅವಸ್ಥೆ ಕೈ ಬಿಡೋದು. ಈ ಎಚ್ಚರಿಕೆ ಅವಸ್ಥೆ ಸಂಕಟ ಅನ್ನೋದು ಹೊಳಿಬೇಕು ನೋಡ್ರಿ. ವಿಷಯ ದೋಷ ದರ್ಶನ ಆಗದ ಹೊರತು ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಸುಖಿಗಳಾದವರೆಲ್ಲ ಹಿಂದಕ್ಕೆ ಜಾಗ್ರಾವಸ್ಥೆ ಅಡಗಿಸಿನ ಸುಖ ಹೊಂದಿದ್ರಿಲ್ಲ. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಿದ್ರು ಅವರು. ನಾಮರೂಪಗಳನ್ನು ಹಿಡ್ಕೊಂಡು ಕೂತ್ರೆ ಅಲ್ಲಿ ತನಕ ಅವು ನಿಮ್ಮನ್ನೇನು ಬಿಡುದಿಲ್ಲ. ಅವನ್ನ ಹಿಡ್ಕೊಂಡು ಕೂತಿ ಅಂದ್ರೆ ನಾಮರೂಪಾದಿಗಳನ್ನು ಬಿಟ್ರೆ ಅಸ್ಥಿಪಾತಿ ಪ್ರಿಯ ತಾನ ಉಳಿತೈತಿ. ಪೂಜೆ ಮಾಡುವಾಗ ನಾಮರೂಪಗಳನ್ನು ಹಿಡ್ಕೊಂಡು ಕುಂತಿರ್ತಿಲ್ಲ. ದೇಹ ಭಾವನ ಬಿಡ್ಬೇಕನ್ನೋ ಹೊತ್ನಾಗಿ ನಾಮರೂಪಗಳನ್ನು ಹಿಡ್ಕೊಂಡು ಕುಂತ ಏನ್ ಮಾಡವ? ಆರಾಮ್ ನಿನಗೆ ಬೇಕಾದ ವಸ್ತುನೋ ಬೇಡಾದ ವಸ್ತುನೋ ಅಂದ್ರೆ ಬೇಕಾದ ವಸ್ತುನೋ ಹೌದಿಲ್ಲ. ಹಂಗಾರೆ ಅದನ್ನ ಹೆಂಗಾದ್ರೆ ನಾವು ಆ ಸ್ಥಿತಿಯನ್ನು ಹೊಂತೀವಿ ಅನ್ನೋದನ್ನ ವಿಚಾರ ಮಾಡಬೇಕಿಲ್ಲ. ದೇಹ ಭಾವ ಬಿಡ್ರಿ ಅಂದ್ರೆ ಆರಾಮ್ ಇರ್ತೀರಿ. ದೇಹ ಭಾವ ಇಟ್ಕೊಂಡ್ರೆ ನೀತಿ ಸುಧಾ ಹತ್ತದಲ್ಲ. ಹಂಗಾರೆ ಮೂರ್ತಿ ಬಿಡ್ತೀಯಲ್ವ ಅಂದ್ರೆ
ಯಾರಿಗೆ ಆರಾಮ್ ಬೇಕಾಗೈತಿ ಅವರು ಮೂರ್ತಿ ಭಾವ ಬಿಡ್ರಿ. ಆರಾಮ್ ಬೇಡ ನಾವು ಹಿಡ್ಕೊಂಡು ಕುಂದಿರಿ. ನಾಮರೂಪ ದೇವ್ರ ಮಾಡ್ಯಾನ ಅಂತೀರಿ. ನಾಮರೂಪ ಬಿಟ್ರೆ ನಿಮ್ಮ ದೇವ್ರಿಗೆ ಸುಮಾರು ಆಗುದಿಲ್ಲನ್ರಿ. ದೇವ್ರಕ್ಕಿಂತ ಹೆಚ್ಚಿನವರು ಏನು ಕಡಿಮೆ ಅವರು ನೀವು? ದೇವ್ರಕ್ಕಿಂತ ಹೆಚ್ಚಿನವರು ಹೌದಿಲ್ಲ ನೀವು? ನಿಮ್ಮ ದಶಿಂದ ನಿದ್ರೆ ಮಾಡ್ತಿರೋ ಏನ ಯಾರ್ದಾರ ದಶಿಂದ ನಿದ್ದೆ ಮಾಡ್ತಿರೋ ನೀವು? ನಿಮಗೆ ಆರಾಮ್ ಬೇಕಾಗೈತೋ ಏನು ಇನ್ನೊಬ್ಬರಿಗೆ ಬೇಕಾಗೈತೋ ಆರಾಮ? ನಿಮ್ಮ ಅನುಭವ ನೀವೇ ನೋಡ್ಕೊಳಕ್ ಕಲಿಬೇಕು ನೋಡ್ರಿ. ನಿಮ್ಮ ಸೊಂಡಿಲೆ ನೀವು ನೀರು ಕುಡಿದ್ರೆ ನೀರು ಹೊಡಿಕೆ ಹೋಗ್ತೈತಿ. ನೀರುಳಿಕೆ ಆದಾಗ ನಿಮ್ಮ ಸೊಂಡಿನ ಹಚ್ತಿರೋ ಇನ್ನೊಬ್ರು ಸೊಂಡಿ ಹಚ್ತಿರೋ? ಹಂಗೆ ಸ್ವತಃ ನಾವ ವಿಚಾರ ಮಾಡ್ಬೇಕಿದನ. ನಮ್ಮ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೋಬೇಕಂದ್ರೆ ಸ್ವತಃ ನಾವ ವಿಚಾರ ಮಾಡ್ಬೇಕು. ಒಂದು ವಸ್ತುವಿನ ಹಲವು ನಾಮ ಇಟ್ಕೊಂಡು ಕುಂತಾರ. ನೀನ ಇಟ್ಕೊಂಡು ನೀನ ಬಡ್ದಾಡ್ತೀಯ ಅದನ್ನ. ಮತ್ತೆ ಯಾವ ಹೆಸರಾದ್ರೂ ಒಂದ ಐತ್ ಬಿಡಂತ ಯಾಕೆ ಬದಲಾಕ್ ಹೋಗ್ಬೇಕು? ಯಾರ ದಶೆಯಿಂದ ಬಡ್ದಾಡ್ತಾರನ? ಎಲ್ಲರೂ ತಮ್ಮ ತಮ್ಮ ಸುಖದ ದಶೆಯಿಂದ ಆಗೋದಿಲ್ಲ. ಈ ದೇಹದ ನಾಮರೂಪಗಳನ್ನೆಲ್ಲ ಕೈ ಬಿಡೋದು. ಹಿಡ್ಕೊಂಡು ವ್ಯರ್ಥವಾಗಿ ಬಡದಾಡಿ ಸಾಯ್ತೀರಿ ನೋಡಿ. ಜಗತ್ತಿನ ಜನ ಎಲ್ಲ ನಮ್ಮ ದೇವರು ಅಂತ ಗಂಟೆನ ಹಿಡ್ಕೊಂಡು ಕುಂತಿರಲ್ಲ, ಅವನ್ನೆಲ್ಲ ಬಿಡಬೇಕಲ್ಲ. ಬಿಟ್ಟಾಗ ನಿನಗೆ ಅದು ಅನುಭವ ಬರ್ತೈತಿ ನೋಡಿ. ಕಲ್ಲು ಕಟ್ಟಿಗೆ ಪೂಜೆ ಮಾಡೋರಿಗೆ ಎಷ್ಟು ಜನ್ಮ ಕೊಡಬೇಕ್ರಿ ಇದು? ಜಡ ವಸ್ತುಗಳು ಎಂದಾರ ದೇವ್ರಕ್ಕವನು? ಕಲ್ಲು ಕಟ್ಟಿಗೆ ದೇವ್ರಕ್ಕವನು? ತನ್ನ ತಿಳಿಯದ ಕಲ್ಲು ನಿನಗೇನು ಕೊಡುವುದು ಹಡದವು ಅಂದಾರಿಲ್ಲ. ಅದಕ್ಕೆ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರು ಕೂಡ ಹೋಗಬಾರದು. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು. ಬಾಯಿವಡಿಕರಿದ್ದಲ್ಲಿ ಬಿಡಾರು ವಸ್ತಿ ಮಾಡಬಾರದು. ಮುಂದೆ ಬಲ ಎಂದು ಹಿಂದೆ ನಿಂದಿಪರನು ಕೂಡಬಾರದು ಅಂತ. ಈ ಕಲ್ಲು ಕಟ್ಟಿಗೆ ಎಷ್ಟು ಹೇಳಿರು ಕೇಳಿರು ನನ್ನ ಅದನ್ನ ಬಿಡುದಿಲ್ಲ ನೀವು. ಹೊಂದ ಅಲ್ಲಿ ತಲಿ ಬಾಗಿದೆ ಅದಕ್ಕೆ. ಯಾಕ್ರಿ? ಹೆಂಡತಿ ಮಾತು ಕೇಳಿದ್ರೆ ತೀರ್ಥ ವೇದ ವಾಕ್ಯ ಹೊಡೆದಾಡಕ್ ಮಾದ ಹೌದಿಲ್ಲ? ಹೊಡೆದಾಡಕ್ಕೆ ಹೋಗಿ ನಿಮ್ಮನ್ನು ಜೈಲಿಗೆ ಕಳಿಸಿ ಮನೆ ಹಾಕೊಂಡ್ಬಿಡ್ತಾಳೆ. ಅವ್ರು ಯಾರು ಬರೋದಿಲ್ಲ ನಿಮ್ಮ ಜೈಲಿಗೆ, ಹೌದಿಲ್ಲ? ಇನ್ನೊಬ್ಬರು ಇದ್ರ ಸಂಬಂಧ ಅವ್ರ ಸಂಬಂಧ ಹೊಡೆದಾಡಿ ಜೈಲಿಗೆ ಹೋಗ್ತೀನಿ. ಮತ್ತೆ ದೇಹದ ಅಭಿಮಾನ ಬಿಟ್ಟಾಗ ಎಲ್ಲ ಅಭಿಮಾನ ಹೋಗ್ತೈತಿ ನೋಡ್ರಿ. ಯಾ ದೇವ್ರು ನಾ ನಿಮ್ಮ ದೇವ್ರು ಅಂತ ಮನೆ ಮುಟ್ಟ ಬಂದು ನಿಮಗೆ ಹೇಳೈತಿ ಅದು? ನೀವ ಕಲ್ಪಿಸ್ಕೊಂಡಿರೋದಿಲ್ಲ. ಮಂದಿ ದೈತ್ಯಾಗಿ ಎಲ್ಲಿ ಇರ್ತಾವ ನಿಮ್ಮ ದೇವ್ರು? ಎಲ್ಲ ಮುಳುಗಿಸಿರ್ತೀರ. ನೀವ ಭಾವಿಸ್ಕೊಂಡು ನೀವ ಸಂಕಟ ಪಡ್ತೀರಿ. ಇದ್ರ ಬಂದಾಗ ಯಾರ್ದಾರ ಉಸಾಬರಿ ಹೋಗ್ತೀರಣ? ಒಳ್ಳೆ ಸತ್ಯುಳ ದೇವ್ರು ಅಂತ ತಿಳ್ಕೊಂಡಿರ್ತೀರಲ್ಲ. ನಿದ್ಯಾಗ ಎಲ್ಲಿ ಅಡಗಿರ್ತಾವು ಅಂದ್ರೆ ನಿದ್ಯಾಗ ನೀ ಇರ್ತಿ, ಎಲ್ಲ ಅಡಗಿರ್ತಾವು ನಿನ್ನ ಬಿಟ್ಟು. ನಿನ್ನ ದೇವರು ದಿನರು ಇರ್ತಾವನ ಇಲ್ಲಿ. ಮನಸ್ಸು ಅಡಗಿ ಹೋಗ್ತೈತಿ, ಎಲ್ಲ ಮನುಷ್ಯನ ಕೂಡಿದ್ದದ್ದು ಎಲ್ಲ ಅಡಗ್ತೈತಿ, ಆದ್ರೆ ನೀ ಅಡಗುದಿಲ್ಲ. ಅಂದಿಂದ ದೇವ್ರಕ್ಕಿಂತ ನೀ ಶ್ರೇಷ್ಠ ಆದೆಲ್ವ? ಇದನ್ನ ಹಿಡ್ಕೊಂಡು ಕೂತಲ್ಲಿ ಕನಿಷ್ಠ ಹಾಕೊಂಡು ಕುಂತೀನಿ, ತಗಲ್ ತಗೊಂಡು ಹಗಲ ಮ್ಯಾಗ ಹಾಕೊಂಡು ಕನಿಷ್ಠ ಹಾಕೊಂಡು ಕುಂತೀನಿ. ಬೀಗರು ಬಿಜ್ಜರು ಅನ್ನೋರು ಪಿಶಾಚಿಗಳ ಸುಧಾ ಉಪಕಾರ ಮಾಡಿದ್ರು ನೋಡಿ. ನಾಮರೂಪಗಳನ್ನು ತೆಗೆದು ಹಾಕಿದಾಗ
ಯಾರು ಜಪ ಮಾಡ್ತೀರಿ ಹೇಳಿ? ಜಪ ಮಾಡ್ತಾನಂತ. ನಾಮರೂಪ ತೆಗೆದಾಕಿ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡಕ್ಕೆ ಕಲಿಬೇಕು ನೋಡ್ರಿ. ನಿದ್ದೆ ಮಾಡ್ಬೇಕಾದ್ರೆ ಯಾವ್ದಾರು ಜಪ ಮಾಡ್ತೀನಿ, ನನ್ನ ಹೆಂಡತಿ ನನ್ನ ಗಂಡ ಅಂತ. ಎಲ್ಲ ಅಡಿಗಿರಿಸಿ ಬಿಡ್ಬೇಕನ್ನೋ ಹೊತ್ನಾಗ ಜಪ ಮಾಡ್ತಾನ. ಸ್ವರೂಪ ಚಿಂತನದೊಳಗೆ ಇಡವಾಗ ಮರಣದ ಭೀತಿಯಲ್ಲಿ ಬರ್ತೈತೆ ಹೇಳ್ರಿ. ಶರೀರ ಭಾವದಾಗಿದ್ದಾಗ ಬರ್ತೈತೆ ಅದು ಸಾಯ್ತೇನೆ ಅನ್ನೋದು. ತನ್ನ ಭಾವದಾಗಿದ್ದಾಗ ಆ ಭಾವನೆ ಬರೋದಲ್ಲ, ಸಾಯ್ತೇನೆ ಹುಡ್ತೇನೆ ಅನ್ನೋದಿಲ್ಲ. ಇಲ್ಲ, ಯಾವಾಗ ಜ್ಞಾನ ಆಯ್ತು ಅವಾಗ ಮುಕ್ತವ. ನಿದ್ದೆ ಹತ್ತಿದ ಮ್ಯಾಗ ಎದರದರ ಬಗ್ಗೆ ಮೋಹ ಮಾಡ್ತೀನ? ಹಂಗೆ ಬ್ರಾಹ್ಮಿ ಸ್ಥಿತಿ ಪಡೆದವ ಎದರ ದಶೆಯಿಂದ ಮೋಹ ಮಾಡ್ತಾನೆ ಹೇಳ್ರಿ. ಚಿಂತೆ ಬೇಕಂದ್ರೆ ಬಳೆದಾಗ, ಆರಾಮ್ ಬೇಕಾತಂದ್ರೆ ನಿದ್ದ್ಯಾಗ ನೋಡ್ರಿ. ಜಗತ್ತಿನ ಕಡೆ ಲಕ್ಷ್ಯ ಕೊಟ್ಟಾಗ ಅದು ಜಗತ್ತು ತನ್ನಂಗ ಮಾಡ್ಕೋದು. ಅದು ಜಗತ್ತಿನ ಸ್ವಭಾವ. ಅದಕ್ಕೆ ಜಗತ್ತಿನ ಕಡೆ ನಿನ್ನ ಗಮನ ಇರಬಾರ್ದು, ನಿನ್ನ ಕಡೆ ಲಕ್ಷ್ಯ ಕೊಡು. ಜಗತ್ತಿನ ಗೊಡವೆ ನಿನಗೆ ಬೇಡ, ನಿನ್ನ ದಾರಿ ನೀನು ನೋಡ್ಕೊಂಡು. ನಿನ್ನ ದಾರಿ ಯಾವುದು ಅಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು ಒಂದ. ಎದಕ್ಕೆ ಬಂದೇನು ಅನ್ನೋದನ್ನ ತಿಳ್ಕೊನಿ. ಹಿಂಗ ಕಳೆದು ಈ ಜನ್ಮ ಎಲ್ಲ ಕಬರ್ಗೆಟ್ಟು ಬಂದ್ ಹಂಗ ಹೋಗಿ. ಎಷ್ಟೋ ಸಲ ಬಂದ್ ಹುಟ್ಟಿಟ್ಟು ಇದನ್ನ ಮಾಡಿ ನಿನ್ನ ಕೆಲಸ ಮಾಡ್ಕೊಳ್ಳಲಿ ಹಂಗ ಹೋದೆಲ್ಲ. ಹಿಂಗೆ ತಿರ್ಕೊಂತ ಹೋದೆ. ಇದೊಂದು ಜನ್ಮದಾಗರ ಲಾಭ ಮಾಡ್ಕೊಳ್ಳಿ, ಎಚ್ಚರಗೊಳಿಸ್ಯಾರ ಮಹಾತ್ಮರು. ಲಾಭ ಮಾಡ್ಕೋರಿ, ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ. ಪ್ರತಿಯೊಬ್ಬರಿಗೂ ಬರ್ತೈತಿ. ನೀನ ನಿರಾಶಾವಾದಿ ಹಾಕೊಂಡ್ಕೊಡಿ, ನಮ್ಮಂಥವ್ ಹೆಂಗ ಆಗ್ಬೇಕ್ರಿ ಅಂತೇಳಿ. ಮತ್ತೆಂಥವ್ರು ಆಗ್ಬೇಕ? ಬೇಕಾದಂಥ ಪಾಪಿ ಅದಾನಪ್ಪ, ದುಷ್ಟ ಅದಾನಂದ್ರು ಅದನ್ನು ಹೊಂದ್ಕೊಂಡಿರ್ಲಿಕ್ಕೆ ಬರ್ತದೆ. ಅದಕ್ಕೆ ಅನುಭವಗಳ ಮುಖಾಂತರ ಇದನ್ನೇ ಕೇಳಿದ್ರೆ ಬೇಕಾದಂಥ ದಡ್ಡ ಅದಾನಂದ್ರು ಪರಿಣಾಮ ಆಗೈತಿ ಇರ್ತೈತೆ. ಪರಿವರ್ತನೆ ಆಕೋತ ಹೋಗ್ತೈತಿ. ಇದು ಕೇಳ್ಕೊಂತ ಹೇಳ್ಕೊಂತ ಹೋದಂಗೆಲ್ಲ. ಬಿಡನ್ರಿ. सकल साधु संग